ಟೆಕ್ನಾಲಜಿ ಜನರನ್ನ ತುಂಬಾ ಸ್ಮಾರ್ಟ್ ಆಗಿ ಮಾಡಿದೆ. This call is now being recorded. ಕಾಲ್ ರೆಕಾರ್ಡಿಂಗ್ ಫೀಚರ್ ನ ಜನ ಒಂದು ವೆಪನ್ ರೀತಿ ಯೂಸ್ ಮಾಡ್ತಾರೆ. ಆದ್ರೆ ನಿಮ್ ಈ ಕಾಲ್ ರೆಕಾರ್ಡಿಂಗ್ಸ್ ನ ಕೋರ್ಟ್ ಸಾಕ್ಷಿಯಾಗಿ ಒಪ್ಪುತ್ತಾ? ನಿಮ್ಮ ಈ ಕಾಲ್ ರೆಕಾರ್ಡಿಂಗ್ಸ್ ನ ಸೆಕ್ಷನ್ 3 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿ ಅಡ್ಮಿಸಿಬಲ್ ಮಾಡ್ಕೊಳ್ಳುತ್ತೆ ಕೋರ್ಟ್. ಹಾಗೆ ಸೆಕ್ಷನ್ 65B ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇದೊಂದು ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಆದ್ರೆ ಒಬ್ಬ ವ್ಯಕ್ತಿಯ ಅನುಮತಿ ಇಲ್ಲದೆ ಪಡ್ಕೊಂಡಿರುವಂತ ಈ ಒಂದು ಕಾಲ್ ರೆಕಾರ್ಡಿಂಗ್ ಇಸ್ ಅನ್ಎಥಿಕಲ್ ಅಂಡ್ ನೀವು ಆ ವ್ಯಕ್ತಿಯ ರೈಟ್ ಟು ಪ್ರೈವಸಿನ ವೈಲೇಟ್ ಮಾಡ್ತೀವಿ. ಹಾಗೆ ಆರ್ಟಿಕಲ್ 23 ಸೆಲ್ಫ್ ಇನ್ಕ್ರಿಮಿನೇಷನ್ ಬಗ್ಗೆ ಹೇಳುತ್ತೆ. ನೀವು ಈ ರೀತಿ ಮಾಡ್ಕೊಂಡಂತ ಕಾಲ್ ರೆಕಾರ್ಡಿಂಗ್ ನ ಆ ವ್ಯಕ್ತಿಯ ಅಗೇನ್ಸ್ಟ್ ಯೂಸ್ ಮಾಡೋದನ್ನ ತಡೆಯುತ್ತೆ. ಇಲ್ಲೊಂದು ಡೈಕೋಟಮಿ ಕ್ರಿಯೇಟ್ ಆಗ್ತಿದೆ. ಕಾನ್ಸ್ಟಿಟ್ಯೂಷನ್ ಈ ರೀತಿ ಕನ್ಸೆಂಟ್ ಇಲ್ಲದೆ ಪಡ್ಕೊಂಡಿರುವಂತ ಕಾಲ್ ರೆಕಾರ್ಡಿಂಗ್ ನ ವೈಲೇಷನ್ ಆಫ್ ರೈಟ್ ಟು ಪ್ರೈವಸಿ ಅಂತ ಹೇಳ್ತಿದೆ. ಆದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇದನ್ನೊಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿ ಅಡ್ಮಿಸಿಬಲ್ ಮಾಡ್ಕೊಳ್ಳುತ್ತೆ ಕೋರ್ಟ್ ಅಂತ ಹೇಳ್ತಿದೆ. ಸೊ ನಿಮ್ಮ ಹತ್ರ ಇರುವಂತ ಈ ಕಾಲ್ ರೆಕಾರ್ಡಿಂಗ್ ಆ ವ್ಯಕ್ತಿಯ ಅನುಮತಿಯಿಂದ ವಿತ್ ಹಿಸ್ ಆರ್ ಹರ್ ಕನ್ಸೆಂಟ್ ನೀವು ರೆಕಾರ್ಡ್ ಮಾಡ್ಕೊಂಡಿರೋದಾದ್ರೆ ಅದನ್ನ ಕೋರ್ಟ್ ಅಡ್ಮಿಸಿಬಲ್ ಮಾಡ್ಕೊಳ್ಳುತ್ತೆ. ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಈ ಕೇಸಲ್ಲಿ ಒಬ್ಬ ಹಸ್ಬೆಂಡ್ ತನ್ನ ವೈಫ್ ಅಗೇನ್ಸ್ಟ್ ಡೈವೋರ್ಸ್ ಸೀಕ್ ಮಾಡೋದಕ್ಕೆ ಕೆಲವೊಂದು ಕಾಲ್ ರೆಕಾರ್ಡಿಂಗ್ಸ್ ನ ಆಸ್ ಅನ್